ರೋ ಅಂತ ಸುಳ್ಳಿದು ನೀರು ಖಾಲಿ ಮಾಡಿದ್ದು ಇಲ್ಲ ಆಗಬಾರ್ದು ಬೇಗ ಬೇಗ ಅನ್ನೋದು ಬಹುಶಃ ಅವ್ರ ಉದ್ದೇಶ ಇತ್ತೇನೋ. ರಾಘವೇಂದ್ರ ಅವರು MP ಆದರು ಒಂದು 5-6 ತಿಂಗಳಿಗೆ, ಒಂದು 8 ತಿಂಗಳಿಗೆ 6 ತಿಂಗಳಿಗೆ ಮತ್ತೆ MP ಆದರು. ಅವರು ಓಡಾಡಿದ್ರು. ನಾನು ಅವರು ಪೀರ್ ಪಾಷಾ ಅಂತ ಒಬ್ಬರು ಹೋಗಿದ್ವಿ. ಹೋಗಿ ಇನ್ನುಳಿದ ಪ್ರೊಸೀಜರ್ನೆಲ್ಲ ಮಾಡಿದ್ವಿ. ಅದೊಂದು ಒಳ್ಳೆ ಕಂಪ್ನಿಗೆ ಟೆಂಡರ್ ಆಯಿತು. ಆ ಟೆಂಡರ್ ಆದ ಕಂಪ್ನಿಯೇ ಸರಿ ಇಲ್ಲ ಅಂತ ಹೇಳಿದವರು ಇದ್ದಾರೆ. ನನ್ನ ಹತ್ರನೂ ಹೇಳಿದರು, MP ಹತ್ರ ಹೇಳಿದವರು ಇದ್ದಾರೆ. ನಮ್ಮ ಸ್ನೇಹಿತರೆ, ಹೋರಾಟಗಾರರೇ ಕೆಲವರು. ಇರಲಿ, ಅದೇನಾರು ಆಗಲಿ. ಕೊನೆಗೆ ಅವ್ರು ಗಡ್ಕರಿ ಅವರು ಒಳ್ಳೆ ಕಂಪ್ನಿ ಅಂತ ರಾಘವೇಂದ್ರ ಅವ್ರಿಗೆ ಹೇಳಿದ್ರು ಅಂತಲೂ ಕೇಳ್ಪಟ್ಟಿದ್ದೇವೆ. ಇವತ್ತು ಯೋಗ ಎಲ್ಲ ಚೆನ್ನಾಗಿ ಆಯಿತು, ಸೇತುವೆ ಆಗಿ ನಿಂತಿದೆ, ಅದ್ರ ಉದ್ಘಾಟನೆ ಆಗ್ತಾಯಿದೆ. ಅತ್ಯಂತ ಸಂತೋಷದಾಯಕ ವಿಷಯ. ಇದು ಪೂರ್ಣ ಪ್ರಮಾಣದಲ್ಲಿ ಯಡಿಯೂರಪ್ಪನವರಿಗೆ ಸಲ್ಲಬೇಕಾದ್ದು. ಯಡಿಯೂರಪ್ಪನವರು ರಾಮ ಸೇತುವೆ ಕಟ್ಟುವಾಗ ರಾಮ ಹೇಗೆ ನಿಮಿತ್ತ ಮತ್ತು ರಾಮ ಹೇಗೆ ಪ್ರಮುಖ ಕಾರಣನೋ ಹಾಗೆ ಅದ್ರ ಜೊತೆಗಿದ್ದವರೆಲ್ಲ ವಾನರರು ಇದ್ದರು. ಆಂಜನೇಯ ಇದ್ದ, ಸುಗ್ರೀವ್ ಇದ್ದ, ಜಾಂಬವಂತ ಇದ್ದ, ನಳ ಇದ್ದ, ನೀಳ ಇದ್ದ. ಹೀಗೆ ಅನೇಕ ಜನರು ನಾವು ವಾನರರು ಇದ್ದೀವಿ, ಅಳಿಲು ಸೇವೆ ಮಾಡಿದವರು ಇದ್ದೀವಿ. ಇಷ್ಟರ ಮಟ್ಟಿಗೆ ನನಗೂ ಒಂದು ಅಳಿಲು ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ಕಿತ್ತು. ನನ್ನ ಸ್ವಂತ ಖರ್ಚಿನಲ್ಲಿ 6 ಸಾರಿ ಡೆಲ್ಲಿಗೆ ಹೋಗಿ ಬಂದೀನಿ. ಇದು ಪೀರ್ ಪಾಷನ್ ಡೈರಿ ತೆಗೆದ್ರೆ ಗೊತ್ತಾಗ್ತದೆ. ಅದ್ರ ಪ್ರಾಜೆಕ್ಟ್ ಇಂಜಿನಿಯರು ನಾನೇ ಟಿಕೆಟ್ ಮಾಡಿಸ್ಕೊಂಡು ಹೋಗಿದ್ದೆ ಎಲ್ಲರಿಗೂ. ನನ್ನ ಜೊತೆ ಬಂದಾಗ ಪ್ರಸನ್ನ ಟಿಕೆಟು ನಾನೇ ಕೊಟ್ಟಿದ್ದೆ. ಹೀಗೆ ನಾವೊಂದು ಪ್ರಯತ್ನ ಮಾಡಿದ್ದೇವೆ. ಸೇತುವೆ ಯಡಿಯೂರಪ್ಪನವ್ರದ್ದು. ನಾವೆಲ್ಲರೂ ವಾನರರಾಗಿ ಒಂದೊಂದು ಕಲ್ಲನ್ನು ಹೊತ್ತಿದ್ದೇವೆ. ಇವ್ರ ಸರ್ಕಾರ ಹೋಯಿತು. ಹೋಗೋಷ್ಟೊತ್ತಿಗೆ ನಮ್ಗೆ ಟೆಕ್ನಿಕಲ್ ಇದೆಲ್ಲ ಸಿಕ್ಕಿತ್ತು. ಯಡಿಯೂರಪ್ಪನವ್ರು MP ಏನು ಇಲ್ದೇ MP ಆಗಿ ಮಧ್ಯೆ ಗ್ಯಾಪಲ್ಲಿ ಇದು ಪರ್ಮಿಷನ್ ಎಲ್ಲ ಕೊಡಿಸಿದ್ರು. KPCಲಿ ನಾನು ಕೂಡ ಹೋರಾಟ ಮಾಡಿದೆ. ಕೊಡದೇ ಇದ್ರೆ ಅಂತ ಧರಣಿ ಕೂತಿದ್ದೆ. ಅದಕ್ಕೂ ಅವತ್ತು ಕೊಡದೇ ಇದ್ದರೆ ಮತ್ತೆ ಒಂದು 25 ವರ್ಷ ಮುಂದೆ ಹೋಗ್ತದೆ. KPC ಅವ್ರದ್ದೊಂದು ಪರ್ಮಿಷನ್ ಆವತ್ತು 3 ಗಂಟೆ ಒಳಗೆ ಕೊಡದೆ ಹೋದರೆ, ಆನ್ಲೈನಲ್ಲಿ ಸಬ್ಮಿಟ್ ಮಾಡದೆ ಹೋದರೆ ಅಪ್ರೂವಲ್ ಆಗಲ್ಲ. ಇದನ್ನು ನೋಡಿದ್ದೇವೆ. ಅದೆಲ್ಲೂ ನಾನೇನು ಪೂರ ಹೇಳ್ಕೊಳಕ್ಕೆ ಹೋಗಿಲ್ಲ. ಮತ್ತು ನಾನು ಕನ್ವಿನ್ಸ್ ಮಾಡಿದ್ದಾನೆ ಯಡಿಯೂರಪ್ಪನವ್ರಿಗೆ ಯಾವತ್ತು 10 ವರ್ಷದ ಹಿಂದೆ. ಅದನ್ನು ನೆನಪು ಮಾಡಿಕೊಂಡು ಗುದ್ದಲಿ ಪೂಜೆ ದಿನ ನೆನಪು ಮಾಡಿಕೊಂಡು ಅವರು ಭಾಷಣದಲ್ಲೇ ಪ್ರಸ್ತಾಪ ಮಾಡಿದರು. ಹೀಗೆ ನಮ್ಮದೊಂದು ಸಣ್ಣ ಅಳಿಲು ಸೇವೆ ಇದೆ. ನಾವು ಮಾಡಿದ್ದಲ್ಲ, ಯಡಿಯೂರಪ್ಪನವರ ರಾಜಕೀಯ ಬಲದಿಂದ ಆಗಿದ್ದು ಸೇತುವೆ. ಇದು ಲಾಭದಾಯಕ ಅಲ್ಲ. ನಾವು ಯಡಿಯೂರಪ್ಪ ಸಾಹೇಬರು ಹೇಳಿದ್ರು, ರಾಜ್ಯ ಸರ್ಕಾರದಿಂದ ಮಾಡೋಕ್ಕೆ ಹಣಕಾಸಿನ ಮುಗ್ಗಟ್ಟಾಗ್ತದೆ ಮತ್ತು ಆ ಲಾಭದಾಯಕ ಅಲ್ಲ ಅನ್ನೋದು ಇತ್ತು. ಯಡಿಯೂರಪ್ಪನವ್ರಿಗೆ ಕನ್ವಿನ್ಸ್ ಎಲ್ಲರೂ ಹಿರಿಯರು, ಪರಮೇಶ್ವರಯ್ಯ ಅಂತ ಮುಂತಾದವರು ಮಾಡಿದರು, ಪಾರ್ಟಿ ಕಾರ್ಯಕರ್ತರು ಮಾಡಿದ್ರು, ಗುರುಮೂರ್ತಿ ಮಾಡ್ದ, ಯಾರು ನಮ್ಮ ಶಿಕಾರಿಪುರದ ಗುರುಮೂರ್ತಿಯವರು ಮಾಡಿದರು, ನಾವು ಮಾಡಿದ್ವಿ. ಇದು ದುಡ್ಡಿನ ವಿಷಯ ಅಲ್ಲ. ಆ ಜನಕ್ಕೆ ಯಾವಾಗ ಡ್ಯಾಮ್ ಕಟ್ಟಿದ್ರು ಇಲ್ಲಿ ಸೇತುವೆನ ಕಟ್ಟಿಕೊಡ್ಬೇಕಾಗಿತ್ತು. ಅದು ಸರ್ಕಾರದ ಅಂದಿನ ಡ್ಯೂಟಿ ಆಗಿತ್ತು. ಅದು ಜನರು ಬುದ್ಧಿವಂತರು ಇರಲಿಲ್ಲ, ಹಣಕಾಸಿನ ಸ್ಥಿತಿ ಅಷ್ಟು ಇರಲಿಲ್ಲ, ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಅಷ್ಟು ಉತ್ತಮವಾಗಿರಲಿಲ್ಲ. ಆಗಲಿ ಯೋಗ ಇದಾಗಿದ್ದು ಏನಂತ ಹೇಳಿದ್ರೆ, ಎಕಾನಮಿ ಅನ್ನೋದಕ್ಕಿಂತ, ಆರ್ಥಿಕ ಲಾಭದಾಯಕ ಅನ್ನೋದಕ್ಕಿಂತ ಒಂದು ಮನುಷ್ಯತ್ವದ ಆಧಾರದ ಮೇಲೆ, ಮಾನವೀಯತೆಯ ಆಧಾರದ ಮೇಲೆ ಆ ಜನರ ಹಕ್ಕು, ಅದು ಬದುಕುವ ಹಕ್ಕು, ಮುಳುಗಡೆ ಆ ದ್ವೀಪದ ಜನರ ಹಕ್ಕಾಗಿದೆ. ಈಗ ಒಂದೇ ಸೇತುವೆಲ್ಲ 5 ಸೇತುವೆ ಆಗಿದ್ದಾವೆ. ಇವರೆಲ್ಲ ಪುಂಗ್ತಾರಲ್ಲ, ಈಗ ಪುಂಗೋರಿಗೆಲ್ಲ ನಾನು ಇಷ್ಟೇ ಹೇಳೋದು ಏನಂತ, ಒಂದು ಸೇತುವೆ ಹಂಗಾಯಿತು ಹಿಂಗಾಯಿತು, ಅವ್ರ ಅಪ್ಪನ ಮನೆಯಿಂದ ದುಡ್ಡು ತಂದಿದ್ರ, ಯಡಿಯೂರಪ್ಪರು ತಂದಿದ್ರ, ರಾಘವೇಂದ್ರ ಅವ್ರು ತಂದಿದ್ರ ಅಂತಲ್ಲ. ಸರ್ಕಾರದ ದುಡ್ಡನ್ನೇ ತಂದು ಮಾಡೋದು. ಎಲ್ಲರೂ ಸರ್ಕಾರದ ದುಡ್ಡನ್ನೇ ತಂದು ಮಾಡೋದು. ಇಂಥದ್ದೇ ಸೇತುವೆ. ಅದ್ರ ಮೇಲ್ಗಡೆ ಹಸಿರುಮಕ್ಕಿ ಸೇತುವೆ ಅಂತ ಒಂದಾಗಿದೆ. ಕಾಗೋಡು ತಿಮ್ಮಪ್ಪನವ್ರು ಮಾಡಿಸಿದ್ದಾರೆ 1 ಕಿಲೋಮೀಟ್ರು. ಅದ್ರ ಮೇಲ್ಗಡೆ ಇನ್ನೊಂದು ಸೇತುವೆ, ಪಟಗುಪ್ಪ ಸೇತುವೆ, ನನ್ನ ಕಾಲದಾಗ ನಾನು ಮಾಡಿಸಿದ್ದೆ. ಅದಾದ ಮೇಲೆ ಈಗ ರಾಘವೇಂದ್ರ ಅವರು ಮತ್ತೊಂದೂವರೆ ಕಿಲೋಮೀಟ್ರದ್ದು ಇನ್ನೊಂದು ಸೇತುವೆ ಆಗ್ತಿದೆ ಸುತ್ತಾಮಳಲಿ, ಹೊಸನಗರದ ಹತ್ರ. ಟೌನಿಗೆ 2 ಕಿಲೋಮೀಟರ್ ಆಗ್ತಾಯಿದೆ ಸುತ್ತಾಮಳಲಿ. ಹೌದು, ಬೆಕ್ಕೋಡಿ ಸೇತುವೆ. ಬೆಕ್ಕೋಡಿ ಸುತ್ತಾಮಳಲಿ ಬೆಕ್ಕೋಡಿ ಸೇತುವೆ 1.5 ಕಿಲೋಮೀಟರ್ ಸೇತುವೆ ಆಗ್ತಾಯಿದೆ. ಆರ್ಗ ಜ್ಞಾನೇಂದ್ರ ಒಂದು ಇದೇ ಶರಾವತಿಗೆ ಮಾಡಿಸ್ತಿದ್ದಾರೆ. ಬಿಲ್ಸಾಗರ ಸೇತುವೆ 5 ಸೇತುವೆಗಳಾಗಿದೆ. ಈಗ ಪುಂಗೋರು ಏನು ಪುಂಗ್ತಾರಲ್ಲ, 15 ವರ್ಷ ಟೆಂಡರ್ ಕರೆದ್ರ ಅಂತ ಮೊನ್ನೆ ಈಗೇನೋ ನೋಡಿದೆ ನಾನು. ಅವ್ರು ಯಾವ ಸೇತುವೆ ಮಾಡ್ಯಾರ 3 ಸಾರಿ MLA ಆದವರು. ಹೆಸರು ನ್ಯಾಚುರಲಿ ನೋಡಿ, ನನಗೆ ಹೆಸರು ರಾಘವೇಂದ್ರ ಅವ್ರು ಮೊನ್ನೆ ಡಿಕ್ಲೇರ್ ಮಾಡ್ಯಾರೆ, ನಮ್ಮ ಪರಿವಾರದವರು ಡಿಕ್ಲೇರ್ ಮಾಡ್ಯಾರೆ. ಎಲ್ಲರೂ ಕುಂತು ಹಿರಿಯರೆಲ್ಲ ಕುಂತು ತೀರ್ಮಾನ ತೊಗೊಂಡ್ಯಾರೆ. ಅದಕ್ಕೆ ನನ್ನ ಸಹಮತ ಇದೆ, ಅದು ಸರಿಯಾಗೂ ಇದೆ. ಈ ಶರಾವತಿ ಸೇತುವೆ ಅನ್ನೋದು ಅಂಬಾರಗೋಡ್ಲು ಹೊಳೆಬಾಗಲು ಸೇತುವೆ ಅನ್ನೋರು, ಅಂಬಾರಗೋಡ್ಲು ಕಳಸುಳ್ಳಿ ಸೇತುವೆ ಅನ್ನೋರು, ಸಿಗಂದೂರು ಪ್ರಸಿದ್ಧಿ ಆದಂಗೂ ಸಿಗಂದೂರು ಸೇತುವೆ ಆಯಿತು. ಲಕ್ಷಾಂತರ ಜನ ಭಕ್ತರು ಬರೋರು ಹೋಗೋರು ಅದನ್ನು ನೋಡಿ ಸಿಗಂದೂರು ಸೇತುವೆ ಯಾವಾಗ ಆಗುತ್ತೆ ಹಂಗೆ ಶುರುವಾಯಿತು. ನಾನು ಸಾಕ್ಷಿ ಕೊಡ್ತೀನಿ, 2019ರಲ್ಲೇ ಸಿಗಂದೂರು ಸೇತುವೆ ಪುಣ್ಯಾತ್ಮ ಯಡಿಯೂರಪ್ಪ ಸ್ಯಾಂಕ್ಷನ್ ಮಾಡಿಕೊಡಿಯೇನೆ, ಪರ್ಮಿಷನ್ ಕೊಡಿ ಅಂತ ಗಲಾಟೆ ಮಾಡಿದ್ದಿದೆ. ನನ್ನ ಬಾಯಲ್ಲಿ ಆಗಲೇ ಸಿಗಂದೂರು ಸೇತುವೆ ಅಂತ ಬಂದಿತ್ತು. ಅದು ಸಾಕ್ಷಿ ಇದು. ಇವತ್ತು ಹೇಳಿದ್ದಲ್ಲ, ಅದು 19 ನಿಮಿಷ KPC ಭವನದಲ್ಲಿ ನಾನು ಹೇಳಿದ್ದೇನೆ. ಇದೆಲ್ಲ ಇದ್ದದ್ದೇ. ಏನೋ ಒಳ್ಳೆಯದಾಗಿದೆ. ಇದು ಪೂರ್ಣ ಪ್ರಮಾಣದ ಆ ಸೇತುವೆ ಇರೋವರೆಗೆ ಯಡಿಯೂರಪ್ಪನವ್ರು ನೆನೆಸ್ಕೊಳ್ತಾರೆ. ಕಪಿಸೇನೆ ನಾವೆಲ್ಲ. ಅದರಲ್ಲಿ ಸುಗ್ರೀವ ಮಗನಾದರೆ ಆಂಜನೇಯ ನಾನು, ಅಥವಾ ಇನ್ನೊಬ್ಬರು ನಳನು, ಜಾಂಬವಂತನು, ಇಂಥವರೆಲ್ಲ ಇದ್ದಾರೆ. ಒಟ್ಟು ಎಲ್ಲರೂ ಸೇರಿ ಒಂದು ಸೇತುವೆ ಆಗಿದೆ. ಆದರೆ ಯಡಿಯೂರಪ್ಪನವರೇ ಪೂರ್ಣ ಪ್ರಮಾಣದ ಕಾರಣರು. ರಾಮ ಸೇತುವೆಗೆ ಕಾರಣ ರಾಮ, ಸಿಗಂದೂರು ಸೇತುವೆಗೆ ಕಾರಣ ಯಡಿಯೂರಪ್ಪ.
ಎಲ್ಲೋ ನೀವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದೀರಿ ಅಂತ ಹೇಳಿ. ನಾನು ನೆಗ್ಲೆಕ್ಟ್ ಮಾಡೋ ಪ್ರಶ್ನೆ ಇಲ್ಲ. ನಾನು ಏನೂ ಅಲ್ಲ. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ. ಈಗಿನ ಶಾಸಕರು ಇರಬೇಕು ಸಭೆ ಒಳಗೆ, ಈಗಿನ ಲೋಕಸಭಾ ಸದಸ್ಯರು ಇರ್ತಾರೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇರ್ತಾರೆ, ಈ ರಾಜ್ಯದ PW ಮಿನಿಸ್ಟರ್ ಇರಬೇಕು, ಈ ರಾಜ್ಯದ ಮುಖ್ಯಮಂತ್ರಿ ಇರಬೇಕು, ಕೇಂದ್ರದ ಗೃಹ ಸಚಿವರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಅಂದರೆ ಸಾರಿಗೆ ಸಚಿವರು ಇರಬೇಕು, ಪ್ರಹ್ಲಾದ್ ಜೋಶಿ ಅವರು ಈ ರಾಜ್ಯದ ಕ್ಯಾಬಿನೆಟ್ ಮಿನಿಸ್ಟರ್ ಸೆಂಟ್ರಲ್ನಲ್ಲಿ ಅವರು ಇರ್ತಾರೆ. ಹೀಗೆ ಅದೆಲ್ಲ ಒಂದು ಪ್ರೊಸೀಜರ್ ಇದೆ. ನಾವು ಕೆಳಗೆ ಕೂರಬೇಕು. ಇದು ಪದ್ಧತಿ. ಇದು ಪ್ರಜಾಪ್ರಭುತ್ವದ ಚಂದ, ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ಹೇಳ್ತಾರೆ. ಡೆಮಾಕ್ರಸಿಯ ಬ್ಯೂಟಿನೇ ಇದು. ನಾವು ಕೆಳಗೆ ಕೂರಬೇಕು, ಅವ್ರ ಮೇಲೆ ಕೂರಬೇಕು. ನಾನು ಮಾಡಿದ್ದೀನಿ, ಅವರು ಮಾಡಿದ್ದೀನಿ, ಎಲ್ಲರೂ ಮಾಡಿದ್ದು ಸರ್ಕಾರಿ ದುಡ್ಡಾಗೆ ಮಾಡಿದ್ದೇವೆ, ಸಾರ್ವಜನಿಕರ ದುಡ್ಡಾಗೆ ಮಾಡಿದ್ದೇವೆ. ಅದಕ್ಕಾಗಿ ನಾನೇನು ಎಳ್ಳಷ್ಟು ಪಶ್ಚಾತ್ತಾಪ ಪಡಲ್ಲ. ನನ್ನ ಹೆಸರು ಬರಲಿಲ್ಲ ಅಂತ ನಾನು ಎಲ್ಲೂ ಹೇಳಕ್ಕೆ ಹೋಗಲ್ಲ. ನಾನು ಧರಣಿ ಮಾಡಿದ್ದೇನೆ, ಯಡಿಯೂರಪ್ಪನವ್ರಿಗೆ ಕನ್ವಿನ್ಸ್ ಮಾಡಿದ್ದೀನಿ, ರಾಘವೇಂದ್ರ ಅವ್ರ ಜೊತೆಗೆ ಡೆಲ್ಲಿ ಹೋಗಿದ್ದೀನಿ, ಪ್ರಸನ್ನನ ಕರ್ಕೊಂಡು ಡೆಲ್ಲಿಗೆ ನಾನು ಹೋಗಿದ್ದೀನಿ. ಈ ಥರ ನಂದೊಂದು ಸೇವೆ ಇದೆ. ಅದು ನನಗೇನು ಪಶ್ಚಾತ್ತಾಪ ಇಲ್ಲ. ನನ್ನ ಹೆಸರು ಬಿಡಿರಂತ ಪ್ರಸನ್ನ ಅವರು ಅಷ್ಟೇ, ಎಲ್ಲೂ ಬಿಡೋ ಪ್ರಶ್ನೆನೇ ಇಲ್ಲ. ನಾನೇ 4-6 ಸಾರಿ ಪ್ರಸನ್ನ ಅಂದೀನಿ, ಚಂದ್ರಳ್ಳಿ ಪರಮೇಶ್ವರಯ್ಯ ಅಂದೀನಿ, ಮಂಜಯ್ಯ ಜೈನ್ ಅಂತ ಹೇಳ್ತೀವಿ. ಆ ಭಾಗದ ಅನೇಕ ಜನ ಜೈನ್ ಮುಖಂಡರು, ಈಡಿಗರ ಮುಖಂಡರು ಎಲ್ಲರೂ ಹೋರಾಟ ಮಾಡಿದ್ದಾರೆ ರೀ. ಆದ್ರೆ ಮಾಡಬೇಕಾದ್ರೂ ಅಧಿಕಾರದಾಗ ಇದ್ದವರಲ್ವೇ, ಅಧಿಕಾರ ಇಲ್ಲದೇ ಮಾಡಿದ್ರು ಯಡಿಯೂರಪ್ಪನವರು. ಕೇಂದ್ರದಲ್ಲಿ ನಮ್ಮ ಮೋದಿಯವರು ಇದ್ದದ್ರಿಂದ ಇದು ಸಾಧ್ಯ ಆಯಿತು. ಗೋವಿಂದರಾಜ್ ಅಂತಿದ್ರು, ಅಲ್ಲೂ ಗಲಾಟೆ ಮಾಡಿದೆ. ಒಬ್ಬ PCCF ಇದ್ದರು, ಗೋವಿಂದರಾಜ್ ಅಂತನೋ, ಮೊನ್ನೆ ಫೋನ್ ಮಾಡಿದ್ರು ಅವರು, ಶರಾವತಿ ಸೇತುವೆ ಆಗಿದೆ ಅಂತ ಅವರೇ ಫೋನ್ ಮಾಡಿದ್ರು. ನಾ ಗಲಾಟೆ ಮಾಡಿಬಿಟ್ಟಿದ್ದೆ ಏಕವಚನದಾಗೆ. ಅಲ್ಲೂ ಗಲಾಟೆ ಮಾಡಿ ತೊಗೊಂಡ್ವಿ. ಅದು ಪ್ರಸನ್ನ ಗೊತ್ತಿದೆ, ಅವ್ರು ಮಾತಾಡ್ತಾ ಇಲ್ಲ. ಪ್ರಸನ್ನ ಗೊತ್ತಿದೆ, KPC ಭವನದಲ್ಲಿ ನಾನು ಧರಣಿ ಕೂತಿದ್ದು, ಮತ್ತಿಕ ಮಂಜಾತ, ಮಿಕ್ಸಿ ಮಂಜು, ಅನೇಕ ಜನರು ಹಾಗೆ 100 ಜನ ಸೇರಿದ್ರು. ಆಮೇಲೆ ಅದು ಗೊತ್ತಿದೆ, ಯಾರು ಬಾಯಿ ಬಿಡ್ತಾ ಇಲ್ಲ. ಇರಲಿ, ನನಗೇನು ಬೇಸರ ಇಲ್ಲ. ನಾವು ಮಾಡೋಕ್ಕೆ ನಮ್ಮ ಡ್ಯೂಟಿ, ಆ ತಾಯಿ ಸೇವೆ ಇದನ್ನು ಮಾಡಿದೆವು. ಮತ್ತು ಪಾದಯಾತ್ರೆನ 1 ಇಂಚು